ಹಾಯ್ ಹಲೋ ನಮಸ್ಕಾರ. ನೋಡ್ರಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಇವತ್ತು ಶನಿವಾರ ಅಲ್ರಿ, ಜಲ್ದಿ ನಾಷ್ಟ ಮಾಡಿ ಕಟ್ಟೀನಿ ನಮ್ಮ ಸಮರ್ಥಗ. ಇವತ್ತು ನಾಷ್ಟ ಮಾಡಿ ಕಟ್ಟಿ ನಾನು ಇನ್ಮ್ಯಾಗ ಅಡುಗೆ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಅವನಿಗೆ ಲೇಟ್ ಆಗ್ತದಲ್ರಿ ಅಡುಗೆ ಉತ್ತರ ಒಂದು ಸ್ವಲ್ಪ ಬಿಕ್ ಹಿಡ್ದದ್ರಿ, ಯಾಕೆನೋ ಅದಕ್ಕೆ ರೀ. ನೋಡ್ರಿ ಇದು ಗುಳ್ಳಿ ಆಗಿಬಿಟ್ಟದ್ರಿ, ಹೀಟ್ ಭಾಳ ಆಗ್ಯದ್ರಿ. ಅದ್ರೊಳಗೆ ಮಳೆ ಹತ್ರ ಬರವಲ್ದ್ರಿ, ಬ್ಯಾಸ್ಗೆ ಬಿಸಿಲು ಅದಲ್ರಿ, ಹಿಂಗಾಗಿ ಹೀಟ್ ಹತ್ರ ಭಾಳ ಆಗಿಬಿಟ್ಟದ. ಪತ್ರ ಶೆಡ್ನೊಳಗಲ್ರಿ, ಹಿಂಗಾಗಿ ಹೀಟ್ ಭಾಳ ಆಗಿಬಿಟ್ಟದ ನೋಡ್ರಿ. ಎಲ್ಲಿ ಬೇಕಾದಲ್ಲಿ ಮುಕ್ಕು ತುಂಬ ಎಲ್ಲ ಗುಳ್ಳಿ ಹೇಳಕತ್ಬಿಟ್ಟವ್ರಿ. ಈ ಸದ ಪುಂಡಿ ಪಲ್ಲೆ, ಉತ್ತರ ಕರ್ನಾಟಕದ ಪುಂಡಿ ಪಲ್ಲೆ ಹೆಂಗೆ ಮಾಡ್ತಾರ ಅಂಥೇಳಿ ನಿಮಗೂ ಸಿಂಪಲ್ ರೀ, ಹೆಂಗೆ ಬೇಕಾದಂಗೂ ಮಾಡ್ಕೊಬೋದ್ರಿ. ನಾನು ಪುಂಡಿ ಪಲ್ಲೆ ಕುಟ್ಟಿ ಅದ್ರ ಚಟ್ನಿ ಮಾಡ್ಲಿಕ್ಕತ್ತೀನಿ ರೀ. ಹೆಂಗೆ ಮಾಡ್ತೀವಿ ಅಂತೇಳಿ ತೋರಿಸ್ತೀನಿ ರೀ ನಿಮಗೂ ರೀ. ನೋಡ್ರಿ ಇದು ಪುಂಡಿ ಪಲ್ಲೆ ಕುದಿಸ್ಕೊಂಬಂದೀನಿ ರೀ ಹಣ್ಣಾಗಿ ಚಂದಾಗ. ಇದು ರೀ ಸದ್ದ ಇದ್ರೊಳಗೆ ಕುಟ್ಕೋಬೇಕು ರೀ, ಕಲ್ಲೊಳಗೆ ರೀ. ಈ ಥರ ಹಿಂಡಿ ಒತ್ತಾಗಿ ಹಿಂಡಿ ಇದ್ರೊಳಗೆ ಹಾಕ್ಕೋಬೇಕು ರೀ. ಒತ್ತಿಗೆ ಹಿಂಡಬೇಕು ರೀ, ಇದ್ರೊಳಗೆ ಹಾಕ್ಕೋಬೇಕು ನೋಡ್ರಿ. ಇದ್ರೊಳಗೆ ಹಾಕ್ಕೊಂಡು ಚಂದಾಗ ಕುಟ್ಬೇಕು ರೀ. ಕುಕ್ಕರ್ನಾಗ ಹತ್ರ ಕುದಿಸ್ಬಾರ್ದ್ರಿ, ಭಾಳ ಗಿಜ್ಜಿ ಗಿಜ್ಜಿ ಆಗಿಬಿಡ್ತದ್ರಿ. ಬೊಗಣಿ ಒಳಗೆ ಚಂದಾಗ ಒಲೆ ಮ್ಯಾಗ ಕುದಿಸ್ಕೋಬೇಕು ನೋಡ್ರಿ. ಸಣ್ಣಗೆ ಸದ್ದ ಕುಟ್ಕೋಬೇಕ್ರಿ. ನೋಡ್ರಿ ಈಗ ಸ್ವಲ್ಪ ಕುಟ್ಕೊಂಡೀನಿ. ಈಗ ಹುರಿದಿದ್ದು ಶೇಂಗಾ ಕಾಳು ಹಾಕೊಳಕತ್ತೀನಿ ನೋಡ್ರಿ. ಸ್ವಲ್ಪ ಹುರಿದಿದ್ದು ಶೇಂಗಾ ಕಾಳು ರೀ. ಈಗ ಇದನ್ನು ಚಂದಾಗ ಕುಟ್ಬೇಕ್ರಿ. ಈಗ ನೋಡ್ರಿ ಪುಂಡಿ ಪಲ್ಲೆ ಸಣ್ಣಗೆ ಕುಟ್ಕೊಂಡೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದ್ರಿ. ಆಮೇಲೆ ಬೆಳ್ಳುಳ್ಳಿ ರೀ, ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಬೆಳ್ಳುಳ್ಳಿ ರೀ. ಈಗ ಖಾರ ರೀ, ಪುಡಿ ಖಾರ ರೀ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳೋದು ನೋಡ್ರಿ. ಈಗ ಇದನ್ನು ಎಲ್ಲ ಕೂಡಿ ಸಣ್ಣಗೆ ಜಜ್ಬೇಕ್ರಿ. ಸಣ್ಣಗೆ ಜಜ್ಬೇಕ್ರಿ ಎಲ್ಲ ರೀ. ನೋಡ್ರಿ ಪುಂಡಿ ಪಲ್ಲೆ ಕಲ್ಲಾಗ ಕುಟ್ಕೊಂಡು ತೆಗ್ದೀನಿ ರೀ. ಈಗ ಇದ್ರೊಳಗೆ ಹಸಿಮೆಣಸಿಕಾಯಿ ಹುರಿದೂ ಹಾಕೋಬೋದು ನೋಡ್ರಿ. ಪುಡಿ ಖಾರಕ್ಕಿನ ಬದಲು ಹಸಿಮೆಣಸಿಕಾಯಿ ಚಂದಾಗಿ ಹುರಿದು ಈ ಪುಂಡಿ ಪಲ್ಯದೊಳಗೆ ಹಾಕ್ಕೊಂಡು ಕುಟ್ಕೊಂಡ್ರೂ ಚಲೋ ಆಗ್ತದ ನೋಡ್ರಿ. ಪುಡಿ ಖಾರಕ್ಕಿನ ಹಸಿಮೆಣಸಿಕಾಯಿ ಹಾಕ್ಕೊಂಡ್ರೂ ಚಲೋ ಆಗ್ತದ್ರಿ. ನಾನು ಪುಡಿ ಖಾರನೇ ಚಲೋ ಆಗ್ತದಂಥೇಳಿ ಅದನ್ನು ಹಾಕ್ಕೊಂಡೀನಿ ರೀ, ಪುಡಿ ಖಾರ ರೀ. ಈಗ ಇದಕ್ಕೆ ಪಾಣೆ ಹೊಡಿಬೇಕ್ರಿ. ಸಣ್ಣಗೆ ಉಳ್ಳಾಗಡ್ಡಿ ಹೊಳ್ಕೊಂಡು ಪಾಣೆ ಹೊಡಿಬೇಕು ನೋಡ್ರಿ. ನೋಡ್ರಿ ಈಗ ಪುಂಡಿ ಪಲ್ಲೆ ಪಾಣೆ ಹೊಡ್ಲಿಕ್ಕತ್ತೀನಿ ನೋಡ್ರಿ. ಇದು ಚಟ್ನಿ ರೀ, ಪುಂಡಿ ಪಲ್ಲೆ ಚಟ್ನಿ ನೋಡ್ರಿ. ಈಗ ಜೀರಿಗೆ ಸಾಸ್ಮೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡೀನಿ ರೀ. ಆಮೇಲೆ ಸಾಣದೊಂದು ಉಳ್ಳಾಗಡ್ಡಿ ಹೊಳ್ಕೊಂಡೀನಿ ರೀ ಸಣ್ಣಗೆ ರೀ. ಅದು ಜೀರಿಗೆ ಸಾಸ್ಮೆ ಚಟಪಟ ಅನ್ನನೇ ಉಳ್ಳಾಗಡ್ಡಿ ಹಾಕ್ಕೋಬೇಕು ನೋಡ್ರಿ. ನೋಡ್ರಿ ಈಗ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ.
ಬಿಸಿ ಜೋಳದ ರೊಟ್ಟಿ ಅಥವಾ ಸಜ್ಜಿ ರೊಟ್ಟಿ ಇತ್ತಪ್ಪ ಅಂದ್ರೂ ಈ ಥರ ಮಸ್ತ್ ಆತದ ನೋಡ್ರಿ ಪುಂಡಿ ಪಲ್ಯ ಚಟ್ನಿ ರೀ. ಈಗ ಚಂದಾಗ ಬೇಯ್ಬೇಕ್ರಿ. ಅದ್ರೊಳಗೆ ಉಪ್ಪ ಖಾರ ಎಲ್ಲ ಹಾಕೊಂಡಿರ್ತೀವಲ್ರಿ, ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋದು ನೋಡ್ರಿ. ಸ್ವಲ್ಪ ರೀ, ಭಾಳ ಹಾಕೊಳ್ಳೋದಿಲ್ರಿ, ಯಾಕಂದ್ರೆ ಭಾಳ ಉಪ್ಪು ಆಗಿಬಿಡ್ತದ್ರಿ. ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿ. ಉಳ್ಳಾಗಡ್ಡಿಗೆ ಅಷ್ಟೇ ಉಪ್ಪು ಹಾಕೋಬೇಕು ನೋಡ್ರಿ. ಈಗ ಇದು ಚಂದಾಗ ಫ್ರೈ ಅಲ್ಲ. ಇದು ಫ್ರೈ ಆಗಿಂದ ಈ ಸದ್ದ ಇದು ಪುಂಡಿ ಪಲ್ಯ ಕುಟ್ಕೊಂಡಿರ್ತೀವಲ್ರಿ, ಅದನ್ನು ಹಾಕೊಂಬಿಡೋದ್ರಿ. ಇಷ್ಟು ರೀ. ನಾವು ಒಂದೇ ಸೂಡಿತ್ರಿ, ನಂದು ಸ್ವಲ್ಪ ಆಗ್ಯದ್ರಿ. ಹೆಚ್ಚಿಗಿತ್ತಂದ್ರೆ ಜಾಸ್ತಿ ಉಳ್ಳಾಗಡ್ಡಿ, ಎಷ್ಟು ಉಳ್ಳಾಗಡ್ಡಿ ಹಾಕೋತೀರಿ ಅಷ್ಟು ಟೇಸ್ಟ್ ಬರ್ತದೆ ನೋಡ್ರಿ ಪುಂಡಿ ಪಲ್ಯ ಚಟ್ನಿ ರೀ. ಈಗ ಮಿಕ್ಸ್ ಮಾಡಿಬಿಡೋದ್ರಿ. ನೋಡ್ರಿ ಪುಂಡಿ ಪಲ್ಯ ಚಟ್ನಿ ರೆಡಿ ಆಯ್ತು ನೋಡ್ರಿ. ಎಷ್ಟು ಮಸ್ತ್ ಕಾಣ್ಲಕತ್ತ ನೋಡ್ರಿ. ಬಿಸಿ ಜೋಳದ ರೊಟ್ಟಿ ಒಳಗೆ ಅಥವಾ ಸಜ್ಜಿ ರೊಟ್ಟಿ ಒಳಗೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆತದ ನೋಡ್ರಿ. ಎಷ್ಟು ಮಸ್ತ್ ಆಗ್ಯದ, ಭಾರಿ ಮಸ್ತ್ ಆಗ್ಯದ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆ ರೀ, ಉಳ್ಳಾಗಡ್ಡಿ ಜಾಸ್ತಿ ಹಾಕ್ಬೇಕ್ರಿ, ಅಂದ್ರೆ ಮಸ್ತ್ ಆತದ ನೋಡ್ರಿ.